ಬೈಟು ಕಾಫಿಗೆ ಸ್ವಾಗತ. ನಾನು ವಿಜಯ. ನಾವಿವತ್ತು ಒಬ್ಬರು ವಿಶೇಷ ಅತಿಥಿಯೊಂದಿಗಿದ್ದೀವಿ. ಪ್ರೇಮ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ಅಡ್ಡಾದಲ್ಲಿ ಬೈಟು ಕಾಫಿ ತಗೋತಾ ಇದ್ದೀವಿ. ಪ್ರೇಮ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪ್ರೇಮ್ ಅವರೇ, ಮೊದಲನೇ ಸಲ ಕಾಫಿ ಕುಡ್ದಿದ್ದು, ಕಾಫಿಯನ್ನು ಹಂಚ್ಕೊಂಡಿದ್ದು ಯಾರ ಜೊತೆ? ರಕ್ಷಿತಾ ಅವ್ರ ಜೊತೆಗ ಅಥವಾ ಇನ್ಯಾರ ಜೊತೆ ಕಾಫಿ ಕುಡ್ದಿದ್ದು? ಅಲ್ಲ, ಯಾಕಂದ್ರೆ ಸುಳ್ಳು ನಿಜ ಹೇಳಕೋಬಾರ್ದು, ಸುಳ್ಳು ಹೇಳ್ಬೇಕು ಅಂದ್ರೆ ಅಟ್ಲೀಸ್ಟ್ ರಕ್ಷಿತಾ ಅವ್ರ ಜೊತೆ. ನೀವು ಟೀ ಪ್ರಿಯರು ಅಂತ ಗೊತ್ತು, ಟೀ ಜಾಸ್ತಿ ಕುಡಿತೀರಾ? ಜಾಸ್ತಿ ಟೀ ಕುಡಿತೀವಿ. ಗ್ರೀನ್ ಟೀ ಆರ್ ಇದು ಟೀ ಮಾಮೂಲಿ ರೆಗ್ಯುಲರ್ ವಿತೌಟ್ ಮಿಲ್ಕ್ ಅದು ಟೀ ಜಾಸ್ತಿ ಕುಡಿತೀನಿ ನಾನು. ಟೀ ಕುಡಿತಾ ಕುಡಿತಾ ಸ್ವಲ್ಪ ಇನ್ಸ್ಪಿರೇಷನ್ ಏನ ಬರುತ್ತಾ ನಿಮ್ಮ ಸಾಹಿತ್ಯಕ್ಕೆ? ನನಗೆ ಯಾಕಂದ್ರೆ ಕೆಲವರೆಲ್ಲ ಸಿಗರೇಟ್ ಸೇಯ್ತಾರೆ, ಕೆಲವರು ಡ್ರಿಂಕ್ಸ್ ಮಾಡ್ತಾರೆ, ಸಿಗರೇಟ್ ಮಾಡ್ತಾರೆ. ನನಗೆ ಸ್ಮೋಕಿಂಗ್ ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ನಂದು ಪಾಸಿಂಗ್ ಅಲ್ಲಿ ಜಾಸ್ತಿ ನನಗೆ ಇದಾಗುತ್ತೆ, ತಲೆ ಓಡುತ್ತೆ ಜಾಸ್ತಿ. ಪಾಸ್ ಅಂದ್ರೆ ವಾಕ್ ಮಾಡೋದಾಗ್ಲಿ ಇಲ್ಲ ಕಾರ್ ಡ್ರೈವ್ ಮಾಡೋದಾಗ್ಲಿ ಇದೊಂದು ಫ್ಯಾಷನ್ ನನಗೆ. ಅದರಲ್ಲಿ ಕಾರ್ ಡ್ರೈವ್ ಮಾಡೋದು ಲಾಂಗ್ ಟ್ರಿಪ್ ಹೋದಾಗ ಏನಾಗುತ್ತೆ, ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋದು ಅದೊಂದು ಮಜಾ. ಎಲ್ಲೆಲ್ಲ ಕಾಫಿ ಕುಡಿಯೋದು, ಟೀ ಕುಡಿಯೋದು ಎಲ್ಲ ತುಂಬಾ ಇಷ್ಟ ನನಗೆ, ತುಂಬಾ ಇಷ್ಟ. ಎಲ್ಲೆಲ್ಲ ಹೋಗಿದ್ದೀರಾ? ನಾನು ಸುಮಾರು ಬಾರ್ಡರ್ಗೆಲ್ಲ ಹೋಗಿದ್ವಿ, ಕರ್ನಾಟಕ ಬಾರ್ಡರ್ಗೆಲ್ಲ ಹೋಗಿದ್ದೀವಿ. ಅಂಡ್ ದೆನ್ ಬಂಡೀಪುರ ಜಾಸ್ತಿ ಹೋಗ್ಬಿಡ್ತೀವಿ, ಈ ಕಡೆ ಮೈಸೂರು ಜಾಸ್ತಿ ಹೋಗ್ತೀವಿ. ಪ್ರೇಮು ಯಾವ ಹಿನ್ನೆಲೆ ಗಾಯಕಂಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಹಾಡ್ತಾರೆ. ಸಂಗೀತ ಕಲ್ತಿದ್ರ? ನಿಮ್ಮ ಧ್ವನಿ ಕೂಡ ಅದ್ರ ಏರಿಳಿತ ಎಲ್ಲಾನು ತುಂಬಾ ಅದ್ಭುತವಾಗಿದೆ. ಸಂಗೀತ ಕಲ್ತಿದ್ರ ಅಥವಾ ಹೇಗ್ ಬಂತು ಗಾಯನ ನಿಮ್ಗೆ? ಅವಾಗ ಚಿಕ್ಕದ್ರಿಂದ ನಾನು ಗದ್ದೆಗೆ ನೀರು ಎಸಕೋಬೇಕಾದ್ರೆ ಇಲ್ಲ ಎಮ್ಮೆ ಎಸಕೋಬೇಕಾದ್ರೆ ಈ ಥರ ಸುಮ್ಮನೆ ಆಡ್ತಾ ಇದ್ದೆ ನಾನು. ಅವಾಗ ಆಟೋಮೆಟಿಕ್ಲಿ ನನಗೆ ಎಲ್ಲ ಸಾಂಗ್ಸ್ಗಳು ಆಡ್ತಿದ್ದಾಗ ಬರ್ತಿತ್ತು. ಇವತ್ತು ಪ್ರೆಸೆಂಟ್ ನಾನು ಆಡ್ಬೇಕಾದ್ರೆ ಅಷ್ಟೇ SP ಸಾರು ಅದೇ ಹೇಳ್ತಾರೆ, ಮತ್ತು ಶಂಕರ್ ಮಹಾದೇವನು ಅದೇ ಹೇಳ್ತಾರೆ. ಸಾಂಗ್ ಆಡ್ಬೇಕಾದ್ರೆ ನಾನು SP ಸಾರ್ ಒಂದ್ಸರಿ ಸಾಂಗ್ ಆಡು ಅಂದರು. ನಾನು ಹೇಳಿದೆ, ನನಗೆ ಇನ್ನೊಂದು ಸಂಗೀತ ಗೊತ್ತಿಲ್ಲ ಗುರುಗಳೇ, ನನಗೆ ಈ ಸರಿಗೆ ಉಪಯೋಗ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀವಿ. ನೀನು ಕೇಳಿದೆ ಸಾಂಗು, ನಿನ್ನ ದೊಡ್ಡ ಹಿಟ್ಟು, ಏನು ಚೆನ್ನಾಗಿದೆ ನಿನ್ನ ವಾಯ್ಸು, ಗಮಕ ಮತ್ತು ಸ್ವರ ಪಕ್ಕ ಆಡ್ತೀಯಲ್ಲೋ, ಶ್ರುತಿ ಪಕ್ಕ ಆಡ್ತೀಯಲ್ಲೋ, ಎಲ್ಲಿ ಕಲ್ತೋ ನೀನು ಅಂದರು. ನಾನು ನಿಜವಾಗ್ಲೂ ಎಲ್ಲೂ ಕಲ್ತಿಲ್ಲ ಗುರುಗಳೇ ಅಂತ ಆಡಿದೆ. ಇವತ್ತು ಶಂಕರ್ ಮಹಾದೇವನು ಹಂಗೆ ಅಂದರು. ಮೊನ್ನೆ ನಾನು ಪ್ರೇಮಡ್ಡ ಚಿತ್ರಕ್ಕೆ ಆಡಕ್ಕೆ ಹೋಗ್ಬೇಕಾದ್ರೆ ಹಂಗೆ ಅಂದರು. ನಾನು ಟ್ರ್ಯಾಕ್ ಆಡಿದೆ, ಅವ್ರು ಶಂಕರ್ ಮಹಾದೇವನು ಬಾಯ್ಸ್ ಅಡ್ಡ ಬಾಯ್ಸ್ ಅಂತ ಸಾಂಗ್ ಆಡ್ಬೇಕಾರೆ ಅವಾಗಲೇ ಅದನ್ನೇ ಕೇಳ್ತಿದ್ರು ಅವರು. ನೀವು ಸಖತ್ತಾಗಿ ಆಡಿದ್ರಿ ಬಿಡಿ ಪ್ರೇಮ್, ಇದನ್ನ ದಯವಿಟ್ಟು ಬಿಟ್ಬಿಡಿ ಪ್ರೇಮ್ ಅಂತ. ಇಲ್ಲ ಬಸ್ ನೀವು ಆಡಿ ನೀವು ಅಂತ. ಸೊ ಐ ಡೋಂಟ್ ನೋ ಮ್ಯೂಸಿಕ್, ನನಗೆ ಕ್ಯಾಚ್ ಮಾಡೋ ಪವರ್ ಅಂತೂ ಇದೆ ಅನ್ಕೋತೀನಿ. ಸೊ ಅದರಿಂದ ಚಾಯ್ಸ್ ಮಾಡ್ತೀನಿ ಅಷ್ಟೇ, ಸಂಗೀತದ ಇದನ್ನ ಚಾಯ್ಸ್ ಮಾಡ್ಕೋತೀನಿ. ಹಳೆ ಪ್ರೇಮ್ ಹೆಂಗಿದಾರೋ ಹೊಸ ಪ್ರೇಮ ಹಂಗೆ ಇದ್ದಾರೆ, ಏನು ಬದಲಾವಣೆ ನಿಮ್ಮಲ್ಲಿ ನಾವು ಕಂಡೇ ಇಲ್ಲ. ಹೇಗಿದು? ಇಲ್ಲಪ್ಪ, ಸಾಯವಾಗ ಹೊತ್ಕೊಂಡಂತೂ ಯಾರು ಹೋಗಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಎತ್ತು ತಾಯಿ ಹುಟ್ಟುದು ಹೆತ್ತು ತಾಯಿನಂತೂ ಯಾರು ಮರೆಯಕ್ಕೆ ಚಾನ್ಸ್ ಇಲ್ಲ. ಅಂದೇನು ಅನ್ನ ಹಾಕಿದ ಮನೆ ಕಣ್ಣಂತೂ ಹಾಕಂಗಿಲ್ಲ ಫಸ್ಟ್ ಆಫ್ ಆಲ್. ಸೊ ನಾವು ಬಂದ ದಾರಿ ನಾವಂತೂ ಮರೆಯೋ ಚಾನ್ಸೇ ಇಲ್ಲ. ವಾಕ್ ಮಾಡ್ಕೊಂಡು ಎಷ್ಟು ದೂರ ಹೋಗ್ತೀವಿ, ಕೊನೆಗೆ ನಾವೆಲ್ಲ ರೀಚ್ ಆಗ್ತೀವಿ. ಬಟ್ ಯಾವ ಥರ ಒಂದು ದಿವಸ ನೋಡಲೇಬೇಕು, ತಿರುಗಿ ನೋಡಲೇಬೇಕು ನಾವು ಹೆಂಗೆ ಬಂದ್ವಿ, ಯಾವ ರೂಟ್ ಬಂದ್ವಿ ಅಂತ. ಹೋದ್ಮೇಲೆ ಬ್ಯಾಕ್ ತಿರುಗಿ ಬಂದಾಗ ನಾನು ಎಲ್ಲಿಂದ ಬಂದೆ ಅಂತ ಏನಾದ್ರು ಕನ್ಫ್ಯೂಸ್ ಮಾಡ್ಕೊಂಡು ಲೈಫೇ ಸ್ಪೈಲ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಜೀವನದಲ್ಲಿ ಒಂದೇ ಗುರಿ ಏನಪ್ಪ ಅಂದರೆ, ನೀನು ಹೆಂಗೆ ಬಂದೆ ಅವಾಗ ಹಂಗೆ ಇರು. ಏನು ಚೇಂಜ್ ಆಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಆ ಚೇಂಜಿಂದ ಏನು ಪ್ರಯೋಜನ ಇಲ್ಲ. ನಿನ್ನ ಕೈಲಾದ ಸಹಾಯ ಮಾಡು, ಆಗಲಿಲ್ವಾ ಯು ಲೀವ್ ಆ್ಯಂಡ್ ದೆನ್ ಗೋ. ಸೊ ಇದೇ ನನ್ನ ವೇದಾಂತ ಆ್ಯಂಡ್ ಸಿದ್ಧಾಂತ. ಅದ್ರ ಬಗ್ಗೆ ಜಾಸ್ತಿ ಇದನ್ನು ಬಿಟ್ಟರೆ ನಾನು ಚೇಂಜ್ ಆಗಿ ಚಾನ್ಸೇ ಇಲ್ಲ. ನಾನು ಆ್ಯಸ್ ಎ ಪ್ರೇಮ್, ನೀವು ಅವತ್ತು ಹೆಂಗೆ ನೋಡಿದ್ರಿ, ಪ್ರೇಮ್ ಕೊನೆ ಸಾಯೋವರೆಗೂ ಹಂಗೆ ಇರ್ತಾನೆ. ಅವನು ಏನು ಸ್ಟಾರ್ ಆಗಲಿ ಸ್ಟಾರ್ ಇಲ್ಲದೆ ಹೋಗಲಿ, ಸೋಲು ಗೆಲುವು ಏನೇ ನಡುವಿರಲಿ, ಪ್ರೇಮ್ ದಟ್ಸ್ ಇಟ್. ಕೊನೆಯದಾಗಿ, ನಿಮಗೆ ಹಳ್ಳಿ ಜೀವನ ತುಂಬ ಇಷ್ಟ ಅಂತ ನಮಗೂ ಗೊತ್ತು. ಹಳ್ಳಿ ಜೀವನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಏನೋ ಅನ್ಸುತ್ತಾ ನಿಮಗೆ? ಖಂಡಿತ ಮಿಸ್ ಮಾಡ್ಕೊಂಡೇ ಮಾಡ್ಕೊತೀವಿ. ಸಣ್ಣ ಈ ಟೈಮ್ಲಿ ನಾವು ತೋಟ ಮಾಡಿದ್ವಿ, ಮನೆ ತೋಟ ಇದೆ. ಆಮೇಲೆ ದೆನ್ ಸೇಮ್ ಆ್ಯಸ್ ಇಟ್ ಇಸ್ ಏನಿದ್ರೆ ಕಾಂಪೌಂಡ್ ಹಾಕಿರ್ತೀವಿ, ಕಾಂಪೌಂಡ್ ಒಳಗಡೆ ಎಮ್ಮೆ ಮೇಯಿಸ್ತೀವಿ, ದನ ಹಿಡ್ಕೊಂಡು ಹೋಗ್ತೀವಿ, ಕುರಿ ಇದೆ. ನನ್ನ ಮಗ ಹೋದ್ರೆ ನನ್ನ ಮಗ ಕುರಿ ಜೊತೆ ಎಲ್ಲ ಆಟ ಆಡ್ತಾನೆ, ಕೋಳಿ ಜೊತೆ ಎಲ್ಲ ಆಟ ಆಡ್ತಾನೆ. ಈ ಥರ ಸೇಮ್ ಬಟ್ ಏನು ಮಾಡೋಕ್ಕಲ್ಲ. ಈಗಲೂ ಅಷ್ಟೇ, ಯಾರೋ ಬಂದು ಜನಗಳು ಓ ಅನ್ನೋ ಅಂದಿದ್ರೆ ಖಂಡಿತವಾಗ್ಲೂ ನಿಜವಾಗ್ಲೂ ಹೋಗ್ಬೇಕಾದ್ರೆ ಒಂದು ದಿವಸ ಎಮ್ಮೆ ಸುಟ್ಟು ಬರ್ತೀನಿ, ನನಗೇನು ತೊಂದರೆ ಇಲ್ಲ. ನಾವೇನು ಆ ಥರ ಒಬ್ಬ ಸ್ಟಾರ್ ಡೈರೆಕ್ಟ್ರು, ಆ್ಯಕ್ಟ್ರಿಕ್ ಡೈರೆಕ್ಟ್ರು, ಒಬ್ಬ ಹೀರೋ ಅವೆಲ್ಲ ನಾನ್ ಸೆನ್ಸ್. ಅದೆಲ್ಲ ನೀನು ಮಾಡೋ ಕರ್ತವ್ಯ, ಹುಟ್ಟಿದ ಮೇಲೆ ಯಾರ್ಯಾರು ಏನೇನು ಕರ್ತವ್ಯ ಮಾಡಬೇಕು ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ನಾನು ಹಂಗೆ, ನಾನು ಹಿಂಗೆ ಅವೆಲ್ಲ ಇದೇ ಇಲ್ಲ. ನನಗೆ ಅದೇ ಇಷ್ಟ. ಇನ್ನು ಹೋಗ್ತಾ ಇರು, ಏನೇನು ಸಿಗುತ್ತೆ ಅದು ಅನುಭವಿಸ್ಕೊಂಡು ಹೋಗ್ತಾ ಇರು ಅಂತ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್, ಇವತ್ತು ನಮ್ಮ ಜೊತೆ ಬೈಟು ಕಾಫಿನ ಶೇರ್ ಮಾಡ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಟ್ರಿಕ್ ಡೈರೆಕ್ಟರ್ ಪ್ರೇಮ್ ಅವರು ಅದೇ ಸಿಂಪ್ಲಿಸಿಟಿಯನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಇವತ್ತು ಬೈಟು ಕಾಫಿ ಶೇರ್ ಮಾಡಿಕೊಂಡ್ರು. ಇವತ್ತಿನ ಬೈಟು ಕಾಫಿ ಇದು. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ.